ಮತ್ತೆ ವಿವಾದದ ಸುಳಿಯಲ್ಲಿ ಐತಿಹಾಸಿಕ ಶಿವಪುರಿ ಮಠ. ಶಿವಪುರಿ ರುದ್ರದೇವರನ್ನೇ ಮತ್ತೊಂದು ಕಡೆ ಸ್ಥಳಾಂತರಿಸಿದ ಆರೋಪ. ದೇವರನ್ನ ಮತ್ತೆ ಮೂಲ ಸ್ಥಾನಕ್ಕೆ ಮರಳಿಸುವಂತೆ ವಂಶಸ್ಥರ ಪಟ್ಟು. ಹೌದು, ಚಿಕ್ಕನಾಯಕನಹಳ್ಳಿ ತಾಲೂಕಿನ ಶೆಟ್ಟಿಕೆರೆ ಸಮೀಪದ ಐತಿಹಾಸಿಕ ಶಿವಪುರಿ ಮಠದ ಮೂಲ ರುದ್ರದೇವರ ದೇವಸ್ಥಾನಕ್ಕೆ ಸಂಬಂಧಿಸಿದ ವಿವಾದ ಮತ್ತೆ ಮುನ್ನೆಲೆಗೆ ಬಂದಿದೆ. ನೂರಾರು ವರ್ಷಗಳ ಇತಿಹಾಸ ಹೊಂದಿರುವ ಮೂಲ ದೇವರನ್ನ ಹೊಸದಾಗಿ ನಿರ್ಮಿಸಲಾದ ದೇವಸ್ಥಾನದಲ್ಲಿ ಪ್ರತಿಷ್ಠಾಪನೆ ಮಾಡೋದ್ರಿಂದ ಮೂಲ ಸಂಪ್ರದಾಯಕ್ಕೆ ಧಕ್ಕೆಯಾಗಿದೆ ಎಂದು ಮಠದ ವಂಶಸ್ಥರು ಹಾಗೂ ಅರ್ಚಕರು ಆರೋಪಿಸಿದ್ದಾರೆ. ಮೂಲ ಮಠದ ವಂಶಸ್ಥ ತೋಟರಾಜ್ಯ ಮಾತನಾಡಿ, ಹಲವು ತಲೆಮಾರುಗಳಿಂದ ತಮ್ಮ ಕುಟುಂಬವೇ ಶಿವಪುರಿ ರುದ್ರದೇವರಿಗೆ ಶ್ರದ್ಧಾ ಭಕ್ತಿಯಿಂದ ಪೂಜೆ ಸಲ್ಲಿಸುತ್ತಾ ಬಂದಿದೆ. ಕೆಲವು ವರ್ಷಗಳ ಹಿಂದೆ ಮೂಲ ದೇವರನ್ನ ಕುಪ್ಪೂರು ಮಠಕ್ಕೆ ಕೊಂಡೊಯ್ಯಲಾಗಿತ್ತು. ನಂತರ ಇತ್ತೀಚೆಗೆ ಹೊಸ ದೇವಾಲಯವನ್ನ ನಿರ್ಮಿಸಿ ಅಲ್ಲಿಯೇ ದೇವರನ್ನ ಪ್ರತಿಷ್ಠಾಪಿಸಿರುವುದು ನಮ್ಮ ಕುಟುಂಬದ ಪರಂಪರೆ ಹಾಗೂ ಮೂಲ ಮಠದ ಇತಿಹಾಸಕ್ಕೆ ಅನ್ಯಾಯವಾಗಿದೆ ಎಂದು ಅಸಮಾಧಾನ ವ್ಯಕ್ತಪಡಿಸಿದ್ದಾರೆ. ಮೂಲ ವಿಗ್ರಹನ ಬೆಳ್ಳಿ ಎಲೆಗೆನ ನಾವು ತಗೊಂಡೋಗಲ್ಲಿ ಕುಪ್ಪೂರು ಗದ್ದಿಗೆಯಲ್ಲಿ ಇಟ್ಟಿದ್ದು ಪೂಜೆ ಕಾರ್ಯ ನಡೀಲಿ ಅಂತ. ಅದನ್ನು ಇಲ್ಲಿ ದೇವಸ್ಥಾನ ಯಾವಾಗ ನಿಂತೋಯ್ತು ಕಟ್ಟಲಿಕ್ಕೆ, ಅವ್ರ ಹೆಸರು ಮಾಡ್ಕೊಳಕ್ಕೆ ಹೋದ್ರು, ಆವಾಗಲಿಂದ ಅಲ್ಲೇ ಪೂಜೆ ನಡೀತಾ ಇತ್ತು. ಪೂಜೆ ನಡೀತಾ ನಡೀತಿ ಇಲ್ಲಿ ತಂದಿಟ್ರು ನೆನ್ನೆ ಮನೆ ತಂದಿಟ್ಟಿದ್ದಾರೆ. ತಂದು ಬೇರೆ ದೇವಸ್ಥಾನ ಕಟ್ಟಿ ಹಳೇದು ದುಡ್ಡು ಕಲೆಕ್ಷನ್ ಇದ್ದು ತೀರ್ಪುರದವ್ರ ಹತ್ರ ಅಷ್ಟಿತ್ತು, ಇವ್ರ ಹತ್ರ ಅಷ್ಟು ಶ್ರೀ ದಯಾಶಂಕರ್ ಹತ್ರ ಅಷ್ಟಿತ್ತು, ಈಗ ಅಷ್ಟು ತುಂಗರೇಣಕ್ಕೆ ಅಷ್ಟು ಕೊಟ್ಟಿದ್ದಾರೆ. ಸುಮಾರು ಭಕ್ತಾದಿಗಳು ಕೊಟ್ಟು ಅದು ಒಂದು 20 ಲಕ್ಷದ ಮೇಲೆ ಹತ್ತಿರ ಖರ್ಚು ಮಾಡಿ ದೇವಸ್ಥಾನ ಕಟ್ಟಿದ್ರು. ನಮ್ಮ ಇದು ಅಂದರೆ ಮೂಲ ಸ್ಥಾನಕ್ಕೆ ಕಟ್ಟೋದಲ್ಲಿ ಅನ್ಯಾಯವಾಗಿ ಹೊರಗಡೆ ಕಟ್ಟಿ ಒಳ್ಳೆ ಇದು ಭಾಳ ಕಠಿಣವಾದ ದೇವ್ರನ್ನ ತಗೊಂಡೋಗಲ್ಲಿ ಕಟ್ಟಿ ನಮ್ಮ ಇದಕ್ಕೆ ಧಕ್ಕೆ ಥರ ಊರಿಗೆ ಧಕ್ಕೆ ಥರ ಕೆಲಸ ಸ್ವಪ್ರತಿಷ್ಠೆಗಾಗಿ ಕೆಟ್ಟ ಅಪರಾಧ ವಹಿಸಿ ಈ ಸ್ವಪ್ರತಿಷ್ಠೆಗಾಗಿ ಮಡವಾಳರ ಬೀದಿಲಿ ಕಟ್ಟಿದ್ದಾರೆ. ಯಾಕೆಂದರೆ ಅಲ್ಲಿ ಎಲ್ಲ ಅಕ್ಕಪಕ್ಕ ಮಾಂಸಾಹಾರಿಗಳಿದ್ರು, ಅದೆಲ್ಲ ಅದಕ್ಕೆ ಆಗಿ ಬರಲ್ಲ. ಆ ದೇವರಿಗೆ ಭತ್ತ ಕುಟ್ಟಿ ಎಡೆ ಮಾಡಬೇಕು. ಒಟ್ಟಾರೆ ದೇವರು ಹಿಂದಿಂದ ನಡ್ಕೊಂಡ್ ಬಂದಿರೋದನ್ನ ನಾವು ನಡ್ಸ್ಕೊಂಡು ಹೋಗ್ತೀವಿ ಅಂತ ನೀವು ಹೇಳ್ತೀರಾ. ಆದರೆ ಇವ್ರು ಏನು ಮಾಡಿದ್ರು, ಅಲ್ಲಿ ತಾಳೋಗಿ ಇಟ್ಬಿಟ್ಟು ನಮ್ಮ ಮೂಲ ಸ್ಥಾನಕ್ಕೆ ಧಕ್ಕೆ ತಂದಿದ್ದಾರೆ. ದಯವಿಟ್ಟು ಅದನ್ನು ಮೂಲ ಸ್ಥಾನ ದೇವ್ರನ್ನ ನಮಗೆ ಕೊಡಿಸಿ ಅಂತ ನಾವು ನಮ್ಮ ಭಕ್ತಾದಿಗಳು ಮತ್ತು ದಯಾಶಂಕರು ತುಂಗರೇಣಕ ಏನು ದುಡ್ಡಿನ ಇದನ್ನಲ್ಲಿ ಕಟ್ಟಿದ್ದಾರೆ ಅದು ಅನ್ಯಾಯ ಪರ್ಯಾಯ ಅಲ್ಲ, ಊರಿಗೆ ಶೋಭೆ ತರದ್ದಲ್ಲ, ಮತ್ತು ಮಾನವೀಯತೆಗೂ ಅಷ್ಟೇ ಧಾರ್ಮಿಕವಾಗಿ ಇದು ನಮ್ಗೆ ಕೇಳ್ಕೊತೀವಿ. ಶಿವಪುರಿ ಮಠದ ಮೂಲ ದೇವಸ್ಥಾನದಲ್ಲೇ ರುದ್ರದೇವರು ಪ್ರತಿಷ್ಠಾಪಿತರಾಗಬೇಕು ಎಂಬುದು ತಮ್ಮ ಕುಟುಂಬದ ಬೇಡಿಕೆ. ಪವಿತ್ರ ದೇವರ ವಿಚಾರದಲ್ಲಿ ವೈಯಕ್ತಿಕ ಭಿನ್ನಾಭಿಪ್ರಾಯಗಳು ಅಥವಾ ಒಳ ವೈಮನಸ್ಸುಗಳ ಮೇಲುಗೈ ಸಾಧಿಸಬಾರದು. ಧಾರ್ಮಿಕ ಸಂಪ್ರದಾಯ ಮತ್ತು ಐತಿಹಾಸಿಕ ಪರಂಪರೆಯನ್ನ ಗೌರವಿಸಿ ಮೂಲ ದೇವರನ್ನ ಮತ್ತೆ ಮೂಲ ಸ್ಥಾನಕ್ಕೆ ಮರಳಿಸುವಂತೆ ಸಂಬಂಧಪಟ್ಟವರು ಕ್ರಮ ಕೈಗೊಳ್ಳಬೇಕು ಎಂದು ಅವರು ಆಗ್ರಹಿಸಿದ್ರು. ಈ ಕುರಿತು ನ್ಯಾಯಸಮ್ಮತ ಪರಿಶೀಲನೆ ನಡೆಸಿ ದೇವಾಲಯದ ಪರಂಪರೆ, ದಾಖಲೆಗಳು ಹಾಗೂ ವಂಶಸ್ಥರ ಹಕ್ಕುಗಳನ್ನು ಪರಿಗಣಿಸಿ ಸೂಕ್ತ ನಿರ್ಧಾರ ಕೈಗೊಳ್ಳುವಂತೆ ಜಿಲ್ಲಾಡಳಿತ ಮತ್ತು ಸಂಬಂಧಪಟ್ಟ ಧಾರ್ಮಿಕ ಅಧಿಕಾರಿಗಳಿಗೆ ಅವರು ಮನವಿಯನ್ನ ಮಾಡಿದ್ದಾರೆ. ಜಾಕಿರ್ ಹುಸೇನ್, ಪ್ರಗತಿ ಟಿವಿ, ಚಿಕ್ಕನಾಯಕನಹಳ್ಳಿ.